ಸಪ್ಲಿಮೆಂಟ್ಸ್ ಬಗ್ಗೆ ಮಿತ್ಸ್ ಅಥವಾ ರೆಡ್ ಫ್ಲಾಗ್ಸ್ ಏನು ಫಾರ್ ಒನ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಸಪ್ಲಿಮೆಂಟ್ಸ್? See, more is not better. More is not better. Just because you're taking more doesn't mean ನಂಗೆ ಸಿಕ್ಕಾಪಟ್ಟೆ ಒಳ್ಳೇದಾಗ್ತಾ ಇದೆ, ತಗೊಂಡ್ಬಿಡ್ತಾ ಅತಿಯಾದ್ರೆ ಇದೀನಿ ಅಂತ. ಅಮೃತನೂ ವಿಷ ಅಂತೀವಲ್ಲ, ಅಷ್ಟೇ ಹಾಗೆ. ಅಲ್ವಾ? ಸೊ ಸಪ್ಲಿಮೆಂಟ್ ಹೌದು ಒಳ್ಳೇದು, ಅದ್ರ ಜೊತೆಗೆ ಬ್ಯಾಲೆನ್ಸ್ಡ್ ಆಗಿ ನಾನು ಏನು ಆಹಾರ ತಿನ್ಬೇಕು ಅದು ಕೂಡ ಇಂಪಾರ್ಟೆಂಟ್. ಸಪ್ಲಿಮೆಂಟೇ ಎಲ್ಲ ಕೆಲಸ ಮಾಡಲ್ಲ. ಅದ್ರ ಜೊತೆಗೆ ನನ್ನ ಲೈಫ್ ಸ್ಟೈಲು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನನ್ನ ನಿದ್ದೆ ಇಂಪಾರ್ಟೆಂಟ್, ನೀರ್ ಇಂಪಾರ್ಟೆಂಟ್. ಸಿ, ಲೈಫ್ ಸ್ಟೈಲ್ ಇನ್ಕ್ಲೂಡ್ಸ್ ಎವ್ರಿಥಿಂಗ್. ಸೊ ಇದ್ರ ಜೊತೆಗೆ ನೀನ್ ಸಪ್ಲಿಮೆಂಟ್ಸ್ ನ ತಗೋತಾ ಇದೀಯ ಅಂತ ಹೇಳಿದ್ರೆ ವೆರಿ ಗುಡ್, ಇಟ್ ಹೆಲ್ಪ್ಸ್. ಏನು ಮಾಡ್ದಿರಾ ಬರೀ ಸಪ್ಲಿಮೆಂಟ್ ತಿಂತಾ ಇದೀನಿ ಅಂತ ಹೇಳಿದ್ರೆ, ನಾ ಹೇಳಿದ್ನಲ್ಲ, ಬಯೋಟಿನ್ ತಿಂದ ತಕ್ಷಣ ಉದ್ದ ಕೂದಲು ಬರಲ್ಲ. ನಾನು ಏನ್ ಮಾಡ್ಬೇಕೋ ನನ್ನ ಕೂದಲು ಬೆಳೆಯಕ್ಕೆ ಅದ್ ಮಾಡ್ಲೇಬೇಕು. ಅದ್ರ ಜೊತೆಗೆ ಸಪ್ಲಿಮೆಂಟ್ ದ ನೇಮ್ ಇಟ್ಸೆಲ್ಫ್ ಸೇಸ್. ಹೌದು. ಸಿ, ಇಟ್ ಇಸ್ ಫುಡ್. ಡೆಫಿನೆಟ್ಲಿ ಇಟ್ ಇಸ್ ಫುಡ್. ಸಪ್ಲಿಮೆಂಟ್ಸ್ ಆರ್ ಮೆಂಟ್ ಫುಡ್. ಮೆಡಿಸನ್ ಅಲ್ಲ. ಮೆಡಿಸನ್ ಅಂದ್ರೆ ಇಟ್ ಇಸ್ ಇನ್ ಅ ಪರ್ಟಿಕ್ಯುಲರ್ ಡೋಸೇಜ್, ಪರ್ಟಿಕ್ಯುಲರ್ ಟೈಪ್ ಆಫ್ ಪೀಪಲ್ಗೆ ಅಥವಾ ಪರ್ಟಿಕ್ಯುಲರ್ ಡಿಸೀಸಸ್ಗೆ ಅಂತಾನೆ ಕೊಡ್ತೀವಿ ಮೆಡಿಸಿನ್ಸ್ನ. ಸಪ್ಲಿಮೆಂಟ್ಸ್ನ ಎಲ್ಲರೂ ತಗೋಬಹುದು, ಆದ್ರೆ ಅದಕ್ಕೂ ಒಂದೊಂದು ರೆಕಮೆಂಡೇಶನ್ಸ್ ಇರುತ್ತೆ. ಏಜ್ ಪ್ರಕಾರ, ಅವ್ರವ್ರ ಫಿಸಿಯೋಲಾಜಿಕಲ್ ಚೇಂಜಸ್ ಪ್ರಕಾರ, ಅವ್ರವ್ರ ಆಕ್ಟಿವಿಟಿ ಟೈಪ್ ಪ್ರಕಾರ. ಸೊ ಅದ್ರ ಪ್ರಕಾರ ನಾವು ವೇರಿ ಮಾಡ್ಕೋಬೇಕಾಗುತ್ತೆ. ಓಕೆ.